ಹಾಯ್ ಎಲ್ಲರಿಗೂ. ನಾನಿವತ್ತು ಹುರುಳಿ ಮತ್ತು ಹಲಸಿನ ಬೀಜ ಹಾಕಿ ಪದಾರ್ಥ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇಲ್ಲಿ ನಾನು 7-8 ಹಲಸಿನ ಬೀಜವನ್ನು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಅದರ ಸಿಪ್ಪೆ ತೆಗಿಬೇಕು. ನಂತರ ಹುರುಳಿಯನ್ನು ಚೆನ್ನಾಗಿ ತೊಳೆದು 8 ಗಂಟೆ ನೆನೆಸಿಟ್ಟಿದ್ದೇನೆ ನಾನು ರಾತ್ರಿ. ನಂತರ ಎರಡನ್ನು ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ಬೇಯಿಸಬೇಕು. 7-8 ವಿಸಿಲ್ ಬರೋ ತನಕ ಬೇಯಿಸಬೇಕು. ನಂತರ ಮಸಾಲಕ್ಕೆ ಒಣಮೆಣಸು, ಫ್ರೈ ಮಾಡಿದ ಒಣಮೆಣಸು, ಹುಳಿ ಮತ್ತು ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಸಾಲ ಗ್ರೈಂಡ್ ಮಾಡಬೇಕು. ಇಲ್ಲೀಗ ಹುರುಳಿ ಮತ್ತು ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ನಂತರ ಚೆನ್ನಾಗಿ ಕುದಿಸಬೇಕು. ಎರಡು ಮೂರು ಕುದಿ ಬರುವ ತನಕ ಕುದಿಸಬೇಕಿದು. ನಂತರ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಲಿಕ್ಕೆ ಇಲ್ಲಿ ನಾನು 10-12 ಬೆಳ್ಳುಳ್ಳಿಯ ಸೊಳೆಯನ್ನು ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಗುದ್ದಿ ತೆಂಗಿನೆಣ್ಣೆಯೊಂದಿಗೆ ಸ್ವಲ್ಪ ಫ್ರೈ ಮಾಡಬೇಕು. ಇದರ ಈ ತುದಿಯನ್ನು ಚೆನ್ನಾಗಿ ಗುದ್ದಬೇಕು, ಇಲ್ಲಾಂದರೆ ಒಡಿತದೆ ಫ್ರೈ ಮಾಡುವಾಗ. ತೆಂಗಿನೆಣ್ಣೆಯಲ್ಲಿ ರೋಸ್ಟ್ ಆಗಿ ಫ್ರೈ ಮಾಡಬೇಕು ಇದನ್ನು. ಆಗ ಪದಾರ್ಥಕ್ಕೆ ಪರಿಮಳ ಸಹ ಬರ್ತದೆ, ಟೇಸ್ಟ್ ಸಹ ಬರ್ತದೆ. ಮಸಾಲ ಚೆನ್ನಾಗಿ ಕುದಿ ಬಂದಿದೆ. ಈಗ ಬೆಳ್ಳುಳ್ಳಿ ಸಹ ಫ್ರೈ ಆಗಿದೆ. ಈಗ ಒಗ್ಗರಣೆ ಹಾಕಿದರೆ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.